ಸ್ನೇಹಿತರೆ ವೆಲ್ಕಮ್ ಟು ಸನ್ ಟೆಂಪಲ್. ಜಗಮೆತ್ತಿ ಜಗನ್ನಾಥ ಹತ್ರ ಬರ್ಬೇಕಂತ ನಿಜವಾಗ್ಲು ಈ ಒಂದು ಟೆಂಪಲ್ ಏನಾದರೂ ಇದೆಯಾ ಗುರು ಟೆಂಪಲ್. ಈ ಒಂದು ಟೆಂಪಲ್ ಬಗ್ಗೆ ವರ್ಣಿಸೋಕ್ಕೆ ಪ್ರಪಂಚದಲ್ಲಿರುವಂತಹ ಒಂದೇ ಒಂದು ಒಂದೇ ಒಂದು ಸನ್ ಟೆಂಪಲ್, ಒಂದು ಸೂರ್ಯ ಭಗವಾನ್ ದೇವಾಲಯ. ಸೊ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಇದೇ ಒಂದು ಒರಿಸ್ಸಾದಲ್ಲಿ ನೀವು ನೋಡ್ಬೋದು. ಪೂರಿ ಜಗನ್ನಾಥ ದರ್ಶನ ಮಾಡಿಕೊಂಡು ಜಗನ್ನಾಥನ ಹತ್ರ ಜಸ್ಟ್ ಒಂದು 35 ಕಿಲೋಮೀಟ್ರಲ್ಲಿರುತ್ತೆ. ಪೂರಿ ಜಗನ್ನಾಥ ಹತ್ರ ಇರುವಂಥ ಒಂದು ಸನ್ ಟೆಂಪಲ್ ಒಡಿಸ್ಸಾದಲ್ಲಿರೋ. ಸೊ ಈ ಒಂದು ಸನ್ ಟೆಂಪಲ್ ಬಗ್ಗೆ ವರ್ಣನೆ ಮಾಡೋಕ್ಕೆ ನಿಜವಾಗ್ಲೂ ಪ್ರಪಂಚದಲ್ಲಿರುವಂಥ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಸನ್ ಟೆಂಪಲ್, ಒಂದೇ ಒಂದು ಸನ್ ಟೆಂಪಲ್ಲು. ಇದಕ್ಕೆ ನಮ್ಮ ಇಂಡಿಯನ್ಸ್ಗಂತ ಫಾರಿನರ್ಸ್ ನೀವು ನೋಡುವ ಬಂದ್ಬಿಟ್ಟು ಯುರೋಪು, ಜಪಾನ್, ಫ್ರಾನ್ಸ್, ಅಮೇರಿಕಾ ಇವರು ಫಾರಿನರ್ಸ್ ತುಂಬ ಜನ ಬರ್ತಾರೆ ಇಲ್ಲಿ ಬಂದಕ್ಕೆ. ಸೊ ತುಂಬ ಕಂಟ್ರಿ ಅವರು ಬಂದ್ಬಿಟ್ಟು ವಿಸಿಟ್ ಮಾಡೋಕ್ಕೆ, ಬಟ್ ನಮ್ಮ ಇಂಡಿಯಾ ಅವ್ರಿಗಂತ ಫಾರಿನರ್ಸ್ ತುಂಬ ಜಾಸ್ತಿ ಬರ್ತಾರೆ ಇಲ್ಲಿ. ಸೊ ಈ ಒಂದು ಟೆಂಪಲ್ ಬಗ್ಗೆ ನೀವು ನೋಡ್ತಾ ನಿಜವಾಗ್ಲೂ ಯಾವ ಥರ ಬಂದ್ಬಿಟ್ಟು ಟೆಂಪಲ್ ವರ್ಣಿಸೋಕ್ಕೆ ಆಗಲ್ಲ, ಆ ಥರ ಇದೆ ಒಂದು ಟೆಂಪಲ್ ಸ್ಟ್ರಕ್ಚರು ಈ ಒಂದು ಬಂದ್ಬಿಟ್ಟು. ಸೊ ಬನ್ನಿ ನಾವು ನೋಡ್ತಾ ಬಂದ್ಬಿಟ್ಟು ಯಾವ ಥರ ಇದೆ ಟೆಂಪಲ್. ಸೊ ನೀವು ನೋಡಿ ಬಂದ್ಬಿಟ್ಟು ಈ ಒಂದು ಟೆಂಪಲ್ಗೆ ಸೊ ಇಲ್ಲಿಂದ ಏನು ಜಾಸ್ತಿ ದೂರ ಏನಿಲ್ಲ, ಜಸ್ಟ್ ಒಂದು 300 ಮೀಟರ್ ಮಾತ್ರ ಇದೆ. ಏನು ಬಂದ್ಬಿಟ್ಟು ಟಿಕೆಟ್ 40 ರೂಪೀಸ್ ಇದೆ, ಫಾರಿನರ್ಸ್ಗೆ 600 ರೂಪೀಸ್ ಟಿಕೆಟ್. ನೋಡಿ ಫಾರಿನರ್ಸ್ಗೆ ಕಾಸ್ಟ್ ತುಂಬ ಜಾಸ್ತಿ. ಸೊ ಆದರೂ ಸಹ ತುಂಬ ಜನ ಫಾರಿನರ್ ಬರ್ತಾರೆ, ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ವಾಟರ್ ತೊಗೊಂಡ್ಬಿಟ್ಟು ನಾವು ಇಲ್ಲಿಂದ ಸೊ ಟೆಂಪಲ್ಗೆ. ಸೊ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಫಸ್ಟಲ್ಲಿ ನಾನು ಟಿಕೆಟ್ ತೊಗೊಂಡಿಲ್ಲ, ನಾನು ಮುಂದೆ ಅಲ್ಲೇ ಟಿಕೆಟ್ ಕೊಡ್ತಾಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟಿದ್ದೆ ವೀಡಿಯೋ ಮಾಡಿಕೊಂಡು. ಸೊ ಮತ್ತೆ ನೋಡಿದ್ರೆ ಫಸ್ಟಲ್ಲಿ ಇಲ್ಲಿ ಟಿಕೆಟ್ ತೊಗೋಬೇಕು, ಮೈನ್ ಗೇಟಲ್ಲಿ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಸೊ ಬನ್ನಿ ನಾನು ನಿಮಗೆ ಟಿಕೆಟ್ ತೊಗೊಂಡು ಅಲ್ಲಿಂದ ನಾವು ಹೋಗೋಣ ಮುಂದೆ ಒಂದು ತೋರಿಸ್ತೀನಿ ನನಗೆ ಆ ಥರ ಅಂದ್ಬಿಟ್ಟು. ಸೊ ಈ ಒಂದು ಟೆಂಪಲ್ ಬಗ್ಗೆ ನಿಜವಾಗ್ಲೂ ವರ್ಣಿಸೋಕ್ಕಾಗಲ್ಲ ಗುರು ಈ ಥರ. ಸೊ ನಮಗೆ ವಿಟಮಿನ್ ಡಿ ಗೊತ್ತಲ್ಲ ನಿಮಗೆ. ಸೊ ಇದು ಬೇಕಂದರೆ ಸಹ ಸನ್ ಟೆಂಪಲ್ ಬೇಕೇ ಬೇಕು. ಸೊ ನಮಗೆ ಆರೋಗ್ಯ ನಮಗೆ ಯಾಕೆ ಗೊತ್ತಾ, ಆರೋಗ್ಯ ಸೂರ್ಯ ಭಗವಾನ್ ಇಲ್ಲಾಂದರೆ ಸೊ ನಾವು ಯಾರು ಇರಲ್ಲ. ಸೊ ಸೂರ್ಯ ಭಗವಾನ್ ಟೆಂಪಲ್ ನೀವು ಇಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲೂ ಸಹ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ನಾವು ನೀರು ಕುಡಿದ್ಬಿಟ್ಟು ನಾವು ಮುಂದೆ ಟೆಂಪಲ್ ಹತ್ರ ಹೋಗೋಣ ಬನ್ನಿ. ಈ ಥರ ನೋಡಿ ಎಂಟ್ರಿ ಆಗ್ತದೆ, ನೋಡ್ಬೋದು ಈ ಥರ ಸಿಂಹ ಥರ ಕಾಣಿಸುತ್ತೆ ನಿಮಗೆ. ನೋಡಿದ್ರಾ ಎಷ್ಟೇ ಇದಾಗಿ ಬೆಳೆದ್ರು ಸಹ ಸೊ ಸಿಂಹ ಥರ ನಿಮ್ಗೆ ಇಲ್ಲಿ ಫಸ್ಟಲ್ಲಿ ಬಂದ್ಬಿಟ್ಟು ಇಲ್ಲಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾವು ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಬೇಕಾದ್ರೆ ಮುಂದೆ ಹೋಗ್ಬೋದು. ಸೊ ಬನ್ನಿ ನಾನು ತೋರಿಸಿ ನಿಮ್ಗೆ ಇಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬಿಟ್ಟು ನೋಡಿ ನಿಮಗೆ ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ತೋರಿಸಿ ನೋಡಿ ಇಲ್ಲಿ ನೋಡಿದ್ರಾ, ಇಲ್ಲಿ ಫಸ್ಟಿಂದ ತೋರಿಸಿ ನೋಡಿ ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಹಿಂದಿ, ಒರಿಸ್ಸಾ ನೋಡಿ ಈ ಥರ ಒಂದು 3-4 ಲ್ಯಾಂಗ್ವೇಜ್ ಎಲ್ಲರೂ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮಗೆ ಬೇಕಾದ್ರೆ ಇಲ್ಲಿ ಇಂಗ್ಲೀಷಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ದಿ ಸನ್ ಟೆಂಪಲ್ ಕೋನಾರ್ಕ್ ಏನು ಇಲ್ಲಿ ಬಂದ್ಬಿಟ್ಟು ದಿ ಸನ್ ಟೆಂಪಲ್ ಕೋನಾರ್ಕ್ ಈ ಥರ ನೋಡಿ. ಈ ಥರ ಬಂದ್ಬಿಟ್ಟು ಸಿಂಹದ್ವಾರ ನೋಡಿ, ಈ ಥರ ಒಳಗಡೆ ಎಂಟ್ರಿ ಆ ಥರದ್ದು ಯಾವ ಥರದ ಸಿಂಹದ್ವಾರದಲ್ಲಿ ಎಂಟ್ರಿ ಆಗ್ತಾರೋ ಥರ ಇರ್ತದೆ ನೋಡಿ. ಈಸಿ ಮೇಕ್ ಮೈ ಟ್ರಿಪ್. ಸೊ ಓಕೆ ನೋಡಿದ್ರಾ ಸನ್ ಟೆಂಪಲ್ ಸೂರ್ಯ ಭಗವಾನ್ ಮಂದಿರ ಇಲ್ಲಿ ಬರೋ. ನಿಮ್ಗೆ ಇಲ್ಲಿ ಮ್ಯಾಪ್ ಕೊಟ್ಟಿದೆ ನೋಡಿ. ಸರಿ ಮ್ಯಾಪ್ ತೋರಿಸ್ತೀನಿ ನೋಡಿ ನಿಮಗೆ. ಬ್ಯಾಕ್ ಕ್ಯಾಮ್ರಾ ಆ್ಯಕ್ಚುಲಿ ಬಂದ್ಬಿಟ್ಟು ಮ್ಯಾಪ್ ಕೊಟ್ಟಿದ್ದಾರೆ ನೋಡೋಣ. ಇದ್ರ ಬಗ್ಗೆ ಮ್ಯಾಪು ಸೊ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಬಂದ್ಬಿಟ್ಟು ಬ್ಯಾಕಲ್ಲಿ ಸ್ನೇಹಿತರೆ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ನೋಡಿ ಬಂದ್ಬಿಟ್ಟು ಸನ್ ಟೆಂಪಲ್ ಬಗ್ಗೆ ನಿಮಗೆ ಒಂದು ಅರ್ಥಪೂರ್ಣವಾದ ಒಂದು ಮ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಂದ್ಬಿಟ್ಟು ಇಲ್ಲಿ ಏನಿದೆ ಅಂದ್ಬಿಟ್ಟು ನೋಡಿ. ಮೇಯ್ನ್ ನಾವಿಲ್ಲಿ ಸೌತ್ ಗೇಟು, ಆರ್ಸು ಸೊ ಚಕ್ರ ಏನಿದೆ ನೋಡಿ ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ನಾವು ಬಂದ್ಬಿಟ್ಟು ನಾವು ಇಲ್ಲಿದೆ ಮೇನ್ ಎಂಟ್ರೆನ್ಸು. ಸೊ ಯು ಆರ್ ಇಯರ್ ನಾವು ಇಲ್ಲಿದ್ದೀವಿ. ಸೊ ಇಲ್ಲಿಂದ ಬಂದ್ಬಿಟ್ಟು ನಾವು ಯಾವ ಥರ ಎಲ್ಲ ಹೋಗ್ತೀವಿ ಏನಂದ್ಬಿಟ್ಟು ಮ್ಯಾಪ್ ನೋಡ್ಕೊಂಡು ಬೇಕಾದ್ರೆ ನೀವೆಲ್ಲ ಸುತ್ಬೋದು. ಸ್ನೇಹಿತರೆ ನಮ್ಮ ಈ ಒಂದು ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾರಂಥ ಸೂರ್ಯ ಭಗವಾನ್. ಸೊ ವಿಟಮಿನ್ ಡಿ ಕೊಡ್ತಾರಂಥ. ಸೊ ಇವರೇ ಒಂದು ಸೂರ್ಯ ಭಗವಾನ್. ನಾವು ಬದುಕಬೇಕಂದ್ರೆ ಪ್ರತಿಯೊಂದು ಇದಕ್ಕೂ ನಮಗೆ ಈ ಒಂದು ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇರೋವಂಥ ಒಂದು ಸೂರ್ಯ ಭಗವಾನ್ ಅವರ ದೇವಾಲಯ. ನೀವೇನು ನೋಡ್ತಾ ಇರೋದೇ ಬಂದ್ಬಿಟ್ಟು ಸೂರ್ಯ ದೇವಾಲಯ ನೋಡಿ. ಇದು ಬಂದ್ಬಿಟ್ಟು ಸಿಂಹದ್ವಾರ ಮೇನ್ ನಾವು ಎಂಟ್ರಿ. ಇದು ಬಂದ್ಬಿಟ್ಟು ಆನೆ ಮೇಲೆ ಸಿಂಹ ಇದ್ದಂಗೆ ಯಾವ ಥರ ಇದೆ ನೋಡ್ಬಿಟ್ಟು ಆನೆ ಅಷ್ಟು ಸೊ ಸಿಂಹ ಅಷ್ಟು ಬೆಳೆದ್ರೂ ಸಹ ನೀವು ಅಂದರೆ ಅಗ್ಗಿ ಬಗ್ಗಿ ಇರಬೇಕಂತ ಒಂದು ಇದಕ್ಕೆ ಒಂದು ಉದಾಹರಣೆ ಏನು ನೋಡ್ತಾ ನೋಡಿ. ಇದು ಬಂದ್ಬಿಟ್ಟು ಸಿಂಹದ್ವಾರ ಮೇನ್ ಎಂಟ್ರೆನ್ಸು. ಸೊ ಸನ್ ಟೆಂಪಲ್ ಬಂದ್ಬಿಟ್ಟು ನೋಡಿ ಈ ಥರ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸನ್ ಟೆಂಪಲ್ ಏನು ನೋಡ್ತಾ ಇದ್ದೀರಾ. ಸೊ ಒಳಗಡೆ ಬಂದು ಇನ್ನೂ ಮೇನ್ ದ್ವಾರ ಇದೆ. ನಾನು ನಿಮ್ಗೆ ಅಲ್ಲಿಂದ ತೋರಿಸಿ ಬಂದ್ಬಿಟ್ಟು ಹೆಂಗಿದೆ ಅಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ನಾವು ಮುಂದೆ ರೈಟ್ ಸೈಡಿಂದ ಹೋಗೋಣ. ಮುಂದೆ ರೈಟ್ ಸೈಡಿಂದ ನೋಡ್ಕೊಂಡು ಬಂದೆಲ್ಲ ಆಮೇಲೆ ಬೇಕಾದ್ರೆ ನಾವು ಮೇಲೆ ಹೋಗೋಣ. ಸೊ ಬನ್ನಿ ನಿಮಗೆ ಒಂದು ಚಕ್ರ ತರಿಸಿ ಮನೆಯೆಲ್ಲ ಫುಲ್ಲು ಹೆಂಗಿದೆ ಅಂದ್ಬಿಟ್ಟು ಇವಾಗ ಈ ಕಡೆ ರೈಟ್ ಹೋಗೋಣ ಮುಂದೆ ಬನ್ನಿ. ಸ್ನೇಹಿತರೆ ಸನ್ ಟೆಂಪಲ್ ಫಸ್ಟ್ ಸ್ಟಾರ್ಟಿಂಗ್ ಆಗ್ಬಿಟ್ಟು ನಾವು ಈ ಕಡೆ ಮುಂದೆ ಹೋಗೋಣ. ಸೊ ಲೆಫ್ಟ್ ಸೈಡಿಂದ ನಾವು ನೋಡ್ಕೊಂಡು ಇದನ್ನು ಚಕ್ರ ಎಲ್ಲ ಕಾಣಿಸ್ತೀವಿ ನಿಮಗೆ. ಸೊ ಈ ಒಂದು ಟೆಂಪಲ್ ನೋಡಿ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಪರ್ಸನ್ ಬಂದ್ಬಿಟ್ಟು ನೋಡಿ ಇಲ್ಲೊಂದು ಪರ್ಸನ್ ನೋಡಿ. ಇಲ್ಲೊಂದು ಪರ್ಸನ್ನ ಆನೆ ಇಟ್ಕೊಂಡು ಸೊ ಆನೆ ಮೇಲೆ ಸಿಂಹ ನೋಡಿ. ಸಿಂಹದ್ವಾರ ಹೆಂಗಿದೆ ನೋಡಿದ್ರೆ ನೋಡಿ. ನೀವು ಎಷ್ಟೇ ಬೆಳೆದ್ರೂ ಸಹ ನೋಡಿ ಈ ಥರ ಕೊಚ್ಕೋಬಾರ್ದಂತ ಇದೊಂದು ಅರ್ಥ ನೋಡಿದ್ರೆ ಸಿಂಹದ್ವಾರ ಹೆಂಗಿದೆ ಅಂದ್ಬಿಟ್ಟು. ಸೊ ನಾವು ಈಗ ಲೆಫ್ಟ್ ಸೈಡಿಗೆ ಹಿಂಗೆ ಹೋಗ್ತಾ ಇರೋಣ ಬನ್ನಿ. ಸೊ ಈ ಒಂದು ಟೆಂಪಲ್ ಸ್ಟ್ರಕ್ಚರ್ ನೋಡ್ಕೊಂಡ್ರೆ ನೋಡು ಇದು ಬಂದ್ಬಿಟ್ಟು ಎಲ್ಲ ಫುಲ್ ಒರಿಸ್ಸಾ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಸೊ ಒಂದು ನಿಮಿಷ ಇದೆಲ್ಲ ಬಂದ್ಬಿಟ್ಟು ಒರಿಸ್ಸಾ ಸಂಪ್ರದಾಯ, ಒರಿಸ್ಸಾ ಸ್ಟೈಲು ಇವೇನು ನೋಡ್ತಾರೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಹೊರಗಡೆ ನೋಡಿ ಸೂರ್ಯ ಭಗವಾನ್ ಇರುವಂಥ ಒಂದು ಮಂದಿರ ಕ್ಲೋಸ್ ಆಗಿದೆ ನೋಡಿ. ಎಲ್ಲ ಫುಲ್ ಅದಕ್ಕೆ ಒಳಗಡೆ ಓಪನ್ ಇಲ್ಲ. ನಾವು ನೋಡೋಣ. ಇದು ಬಂದ್ಬಿಟ್ಟು ಅದು ಆಪೋಸಿಟಲ್ಲಿರುವಂಥ ಒಂದು ಮಂದಿರ. ಸೊ ಬೇರೆ ಏನಿಲ್ಲ, ಇದು ಹಿಂಗೆ ಹೋಗೋಣ. ಸೊ ಸುತ್ತಲೂ ನೋಡಿದ್ರಲ್ಲ ಒಂದು ಸ್ಟ್ರಕ್ಚರು ನಿಜವಲ್ಲ ಏನಾದರೂ ಇರಬೇಕು ಟೆಂಪಲ್ ಸೂರ್ಯ ಭಗವಾನ್ ಮಂದಿರ. ಸೊ ಈ ಕಲೆ ಈ ಸ್ಟ್ರಕ್ಚರ್ ನೋಡಿ ಇದು ಬಂದ್ಬಿಟ್ಟು ಎಲ್ಲ ನಾವು ಎಲ್ಲ ಕಡೆ ನೋಡಿಕೊಂಡ್ರೆ ಸೇಮ್ ಇದೆ. ಸೊ
ಒಂದು ಸತಿ ಮೇಲೆ ಆಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಏನಿದೆ ಅಂದ್ಬಿಟ್ಟು. ಬನ್ನಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ 10 ರೂಪೀಸ್ ಮೇಲೆ ಇರ್ತಲ್ಲ ಒಂದು ಸನ್ ಟೆಂಪಲ್ ಚಕ್ರ ಅಂದ್ಬಿಟ್ಟು, ಅದು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಬನ್ನಿ, ಹೇಳಿ ನೋಡಿ, ಇಲ್ಲ ಬಂದ್ಬಿಟ್ಟು ಫೋಟೋ ತುಂಬ ಇದೆ ಅದು ಸ್ಟ್ರಕ್ಚರ್ ಸ್ಟೋನ್. ಆ್ಯಕ್ಚುಲಿ ಇದೆಲ್ಲ ಫೋಟೋ ಹಾಕಿದ್ದಾರೆ ಮೇಲೆಲ್ಲ, ತುಂಬ ಡ್ಯಾಮೇಜ್ ಆಗಿದೆ. ನೈಟ್ ಅದು ಲೈಟಿಂಗ್ ಎಲ್ಲ ಚೆನ್ನಾಗಿರ್ತಿಲ್ಲ ಗೊತ್ತಾ. ಸರಿ, ನಾವು ಅಲ್ಲಿ ಒಳಗಡೆ ಹೋಗೋಣ, ಮೇನ್ ಸೂರ್ಯ ಟೆಂಪಲ್, ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನೀವು ಇವಾಗ ಸೂರ್ಯ ಭಗವಾನ್ ಮಂದಿರ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನೋಡಿ, ಇದ್ರ ಆಪೋಸಿಟಲ್ಲಿ ನೀವು ನೋಡಿ, ನೀವೇನು ನೋಡ್ತಿದ್ದೀವಿ ಬಂದ್ಬಿಟ್ಟು ಸೂರ್ಯ ಭಗವಾನ್ ಮಂದಿರ. ಸೊ ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ಹಿಂಗಿದೆ ಅಂದ್ಬಿಟ್ಟು ಕ್ಲಾರಿಟಿ. ಸ್ನೇಹಿತರೆ ನೋಡಿ, ಇದರಲ್ಲಿ ಇದೇ ಒಂದು ವಿಗ್ರಹದಲ್ಲಿ ಇದೇ ಒಂದು ಟೆಂಪಲ್ ಅಂದ್ಬಿಟ್ಟು ಸೂರ್ಯ ಭಗವಾನ್ ಇರ್ತಾರೆ ನೋಡಿ. ಹಿಂಗಿದೆ ಟೆಂಪಲ್ ನೋಡಿದ್ರೆ, ಟೆಂಪಲ್ ಏನಾದರೂ ಇದೆಯಾ ಗುರು, ಯೂನಿಕ್ ಬಾ. ಇದ್ರ ಬಗ್ಗೆ ವರ್ಣಿಸೋಕ್ಕಾಗಲ್ಲ. ಈ ಥರ ಟೆಂಪಲ್ ನೀವು ವರ್ಲ್ಡಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಹ ನೋಡಿರಲ್ಲ. ಸೊ ಈ ಥರ ಒಂದು ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಸಣ್ಣ ಟೆಂಪಲ್ಲು ಬಟ್ ಒಂದೇ ಇದೆ ಅಂತ ಹೇಳ್ತಾರೆ, ಪ್ರಪಂಚದಲ್ಲಿ ಒಂದೇ ಸಣ್ಣ ಟೆಂಪಲ್ ಇದೆ ಅಂತ ಹೇಳ್ತಾರೆ. ಅದು ಇದೇ ಆಗಿರ್ಬೇಕು, ಇನ್ನೊಂದು ಇದೆ ಎಲ್ಲೋ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ. ನೋಡಿ, ಇದು ಬಂದ್ಬಿಟ್ಟು ಒಂದೇ ಸಣ್ಣ ಟೆಂಪಲ್. ಹಿಂಗಿಲ್ಲೊಂದು ಮರ ತೋರಿಸಿ ನೋಡಿ, ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ, ಎಷ್ಟೊಂದು ದೊಡ್ಡ ಮರ ನೋಡಿ. ವಾವ್, ತುಂಬ ಜನ ಇದ್ರ ಕೆಳಗಡೆ ಕೂತ್ಕೋಬೋದು ಗುರು, ಹೆಂಗಿದೆ ಗೊತ್ತಾ ಪ್ಲೇಸು. ಸ್ನೇಹಿತರೆ, ಈ ಟೆಂಪಲ್ ಬಂದ್ಬಿಟ್ಟು, ಈ ಟೆಂಪಲ್ ಹತ್ರ ನಿಮ್ಗೆ ಒಂದು ಚಕ್ರ ತರಿಸಿ ನೋಡಿ. ಸೊ ಟೈಮು ಇದೇ ಬಂದ್ಬಿಟ್ಟು ಟೈಮ್ ಲಿಮಿಟ್. ಸೊ ನೀವೇನು ನೋಡ್ತಾರೆ ನೋಡಿ, ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಒಂದು ಚಕ್ರ ಬಂದ್ಬಿಟ್ಟು ಟೈಮ್ ಲಿಮಿಟ್ ತೋರಿಸುತ್ತೆ ನೋಡಿ ಇಲ್ಲಿ ಔಟ್ ಸೈಡಾ. ಸ್ನೇಹಿತರೆ ನೋಡಿ, ಆ್ಯಕ್ಚುಲಿ ನೀವು ಏನು ನೋಡ್ತಾರೆ ನೋಡಿದ್ರೆ, ಇದೇ ಒಂದು 10 ರೂಪೀಸ್ ನೋಟ್ ನೋಡಿ, ಇದೇ ಒಂದು 10 ರೂಪೀಸ್ ನೋಟ್ ನೋಡಿ. ಅಷ್ಟೇ ಬಂದ್ಬಿಟ್ಟು ಸನ್ ಟೆಂಪಲ್, ಈ ಒಂದು ಸನ್ ಟೆಂಪಲ್ ಬಿಟ್ಟು ಇದೆಯೋ ಎಲ್ಲ ಒಂದು ಟೈಮ್ ಅದೇ ಶೋ ಮಾಡಿದ್ದು. ನೀವು ಏನು ನೋಡ್ತಾರೆ ಬಂದ್ಬಿಟ್ಟು ನೋಡಿ, ಇದೆಲ್ಲ ಫುಲ್ ಗಂಟೆ, ಇಲ್ಲೇನು ಇದೆಯಲ್ಲ ತೋಡ ಶೋಮಿ ನೋಡಿ, ಇದೆಲ್ಲ ದೊಡ್ಡದಿದೆ, ಇದೆಲ್ಲ ಫುಲ್ ಗಂಟೆ. ಈಗ ಅಲ್ಲಿ ಒಂದು ಚಿಕ್ಕದಿದೆ, ಅದೆಲ್ಲ ಫುಲ್ ನಿಮಿಷ ತೋರಿಸ್ತದೆ. ನಿಮಿಷ ಮತ್ತು ಸೆಕೆಂಡ್ ಬಂದ್ಬಿಟ್ಟು ಇದೆರಡರ ಮಧ್ಯದಲ್ಲಿ ಒಂದು ಇದೆ ನೋಡಿ. ಇವಾಗ ಬಂದ್ಬಿಟ್ಟು ಟೈಮ್ ಎಕ್ಸಾಕ್ಟ್ ಟೈಮ್ ತೋರಿಸ್ತೈತೆ ಇದು. ಇಲ್ಲಿ ನೋಡಿ, ನೀವು ಏನು ನೋಡ್ತೀವಿ ಬಂದ್ಬಿಟ್ಟು 1 ಗಂಟೆ 2 ಗಂಟೆ 3 ಗಂಟೆ ಅಂದ್ಬಿಟ್ಟು ಈ ಒಂದು ನೆರಳು ನೋಡಿ, ಇಲ್ಲಿ ನೆರಳು ಸಹ ಇದೊಂದು ಟೈಮ್ ಜೋನ್. ಈ ಒಂದು 10 ರೂಪೀಸ್ ನೋಡಿ. ಆ್ಯಕ್ಚುಲಿ ನೀವೇನು ನೋಡ್ತಾರೆ ನೋಡಿ, ಇದೇ ಒಂದು 10 ರೂಪೀಸ್ ನೋಡಿ. ಇಲ್ಲಿರೋ ಇದನ್ನೇ ಈ ಒಂದು ಚಕ್ರನ ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇದಕ್ಕೊಂದು ಅಷ್ಟೊಂದು ಪ್ರತ್ಯಕ್ಷತೆ. ಏನು ನೋಡ್ತಾರೆ ನೋಡಿ, ಇದೇ ಬಂದ್ಬಿಟ್ಟು ಸನ್ ಟೆಂಪಲ್ ಇರೋವಂಥ ಒಂದು ಚಕ್ರ ಬಂದರೆ ಒಂದು ಟೈಮ್ ಜೋನ್ ಥರ. ಇದೇ ಮೊದಲ ಕಾಲದ ಬಂದ್ಬಿಟ್ಟು ಇದೆಯಲ್ಲ ಒಂದು ಟೈಮ್ ಹೇಳ್ತಾಯಿದ್ರು. ಸೊ ಬಂದ್ಬಿಟ್ಟು ಇಲ್ಲಿ ಮೇಲೆ ಹೋಗೋಕೆ ಅಲೋ ಇಲ್ಲ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಮೇಲೆಗೆ ಅಲೋ ಇಲ್ಲ. ಸೊ ಪ್ರೊಹಿಬಿಟೆಡ್, ಅಲ್ಲಿ ಹೋಗೋಕ್ಕೆ ನಾವು ಅಲ್ಲಿಗೆ ಲಾಸ್ಟ್, ನಾವು ಅಲ್ಲಿಂದ ನಾವು ಅಲೋ ಇಲ್ಲ ಮೇಲೆ ಹೋಗೋಕ್ಕೆ. ಸೊ ನಾವೇನಿದ್ರಿ ಈ ಒಳಗಡೆ ಅಲ್ಲಿ 4 ಚಕ್ರ ಆಯ್ತಲ್ಲ, ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ 5 6 7 8 9. ಸೊ ಇಲ್ಲಿಗೆ ಬಂದ್ಬಿಟ್ಟು 9 ಚಕ್ರ ಇದೆ ಇಲ್ಲಿಗೆ ನೋಡಿ. ಇಲ್ಲೇನು ಟೆಂಪಲ್ ನೋಡ್ತೀರಾ, ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮೇಲಾಗೆಲ್ಲ ಅಲೋ ಇಲ್ಲ ಅಂತ ಒಳಗಡೆ. ಸೊ ಸೂರ್ಯ ಭಗವಾನ್ ಟೆಂಪಲ್ ಮಂದಿರಕ್ಕೆ ಸೊ ಒಳಗಡೆ ಅಲೋ ಇಲ್ಲ. ನಾವು ಏನಿದ್ರು ಇದ್ರ ಕೆಳಗಡೆ ಮಾತ್ರ ಇಲ್ಲೇ ನೋಡ್ಕೋಬೋದು, ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ. ಸೊ ನೋಡಿ 6 7 8 9. ಸೊ ಇಲ್ಲ ಗೈಡೆಲ್ಲ ಇದ್ದಾರೆ ಅಂದ್ಬಿಟ್ಟು. ಸೊ ಗೈಡ್ ಏನೋ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ತೊಗೋಬೋದು, ನಮಗೆ ಪರವಾಗಿಲ್ಲ, ನಮಗೇನು ಬೇಕಾಗಿಲ್ಲ. ನೋಡಿದ್ರೆ ಬಂದ್ಬಿಟ್ಟು 9 ಆಯಿತಾ ಇಲ್ಲಿಗೆ. ಸೊ ಹಿಂಗೆ ನೋಡಿ, ನೀವು ನೋಡ್ಕೊತ ಬಂದ ತಕ್ಷಣ ನಿಮಗೆ ಎಷ್ಟು ಕಾಣಿಸುತ್ತೆ ಅಂದ್ಬಿಟ್ಟು. ಈ ಒಂದು ಟೆಂಪಲ್ಲು ಇಲ್ಲಿ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಕಲ್ಲಲ್ಲಿ ಬಿದ್ದೋಗಿರೋ ಥರ ಡ್ಯಾಮೇಜ್ ಆಗಿ, ಅಲ್ಲಿ ಮೇಲೆ ನೋಡಿ ಫುಲ್ ಡ್ಯಾಮೇಜ್ ಆಗಿದೆ ಗುರಿ ಎಲ್ಲ. ಇವಾಗೆಲ್ಲ ಫುಲ್ ಎಷ್ಟೊಂದು ಡ್ಯಾಮೇಜ್. ಅಲ್ಲಿ ಮೇಲೆ ಸಣ್ಣ ಟೆಂಪಲ್ಗೆ ಅಲ್ಲಿಗೆ ಸ್ಟೆಪ್ಸ್ ಹಾಕಿದ್ದಾರೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಅಲ್ಲಿ ಗಂಟೆ ಸ್ಟೆಪ್ಸ್ ಹಾಕಿದ್ದಾರೆ, ಬಟ್ ಇಲ್ಲಿಗೆ ಅಲೋ ಮಾಡಲ್ಲ ಯಾರನ್ನ ಮೇಲೆಗೆ. ನೋಡಿ ಇದು ಬಂದ್ಬಿಟ್ಟು 10, ಇಲ್ಲಿಗೆ 10 ಚಕ್ರ ಆಯಿತು ಇಲ್ಲಿಗೆ ನೋಡಿದ್ರ. ಇದೇ ಒಂದು 10 ಚಕ್ರ ಆಯಿತು. ಮತ್ತು ಇಲ್ಲಿ ಪಕ್ಕದಲ್ಲಿ ಮಂದಿರ ಇದೆ, ಹೋಗೋಣ ನಾನು ಒಳಗಡೆ. 10 ಚಕ್ರ. ಸೊ ಇಲ್ಲಿಗೆ 11 12 ನೋಡಿದ್ರೆ 12 ಚಕ್ರ. ಹಾಯ್, ಚಕ್ರ ಇದೆ ಈ ಒಂದು ಟೆಂಪಲ್. ಇಲ್ಲೇ ಯೂನಿಕ್ ನೋಡ್ಕೊಂಡ್ರೆ. ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇದೆಯಲ್ಲ ಒಂದು ರೌಂಡು. ಸೊ ಇಲ್ಲೊಂದು ಮಂದಿರ ಇದೆ, ನಾವು ಹೋಗೋಣ ಅಲ್ಲಿಗೆ. ಸೊ ಫಸ್ಟ್ ಸನ್ ಟೆಂಪಲ್ ನೋಡ್ಕೊಂಡು ಆಮೇಲೆ ಹೋಗೋಣ. ಮೊನ್ನೆ ಫಸ್ಟ್ ಸನ್ ಟೆಂಪಲ್ ನೋಡೋಣ. ಬಂದ್ಬಿಟ್ಟು ಏನು ನೋಡ್ತಾರೆ, ಮೇಯ್ನ್ ದ್ವಾರ, ಮೇಯ್ನ್ ಸನ್ ಟೆಂಪಲ್. ಸೊ ಇದೇ ಒಂದು ಸನ್ ಟೆಂಪಲ್ ಅದು. ನಾವು ಇದನ್ನು ನೋಡಿಕೊಂಡು ನಾವು ಮತ್ತೆ ಮೇಲೆ ಹೋಗೋಣ ಅಲ್ಲಿಗೆ. ಸೊ ಇಲ್ಲೊಂದಿದೆ ನೋಡಿ, ಈ ಥರ ಒಂದು ಚಕ್ರ. ಇಲ್ಲಿ ಒಂದು ಓಕೆ, ಇಲ್ಲಿಗೆ ಆಯಿತಾ 18 19 ನೋಡಿ. ಇಲ್ಲಿ ಒಂದು ಚಕ್ರ ಇದೆ ನೋಡಿದ್ರೆ 19, ಇಲ್ಲಿ 20 ನೋಡಿ ಎಷ್ಟಿದೆ ಅಂದ್ಬಿಟ್ಟು ಈ ಥರ ನೋಡಿದ್ರೆ. ತುಂಬ ಬಿಸಿ ಬರುತ್ತೆ, ಎಷ್ಟೊಂದು ಬಿಸಿ ಬಾ ಈ ಇದಕ್ಕೆ ನೋಡ್ಬಿಟ್ಟು ನಾವು ಮಧ್ಯಾಹ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಮಧ್ಯಾಹ್ನ ಇಷ್ಟೊಂದು ಬಿಸಿ ಇದೆ. ಸೊ ಈವ್ನಿಂಗ್ ಟೈಮಲ್ಲಿ, ಸೊ ಈವ್ನಿಂಗ್ ಆ್ಯಕ್ಚುಲಿ ನಮ್ಗೆ ಟೈಮ್ ಇಲ್ಲ, ಯಾಕಂದರೆ ನಮ್ಮ ಮತ್ತೆ ಪೂರಿಗೆ ಹೋಗಬೇಕಾಗತ್ತೆ. ಅದಕ್ಕೆ ನೋಡಿ 20, 21, 22, 23, 24 ಚಕ್ರ ನೋಡಿ. ಎಲ್ಲ ನೋಡ್ಕೊಂಡು ಸುತ್ತಲೂ ಸಹ ಈ ಥರ ಒಂದು ಚಕ್ರ ಇದೆ.
ಸೊ ಇದೊಂದು ರಥಾಕಾರದಲ್ಲಿದೆ ನೋಡಿ. ಇದೆಲ್ಲ ರಥ ಯಾವ ಥರ ಇದ್ಬಿಟ್ಟು ರಥ ನೋಡಿ. ಸೊ ರಥಾಕಾರದಲ್ಲಿದೆಯಲ್ಲ. ಇದೊಂದು ಸನ್ ಟೆಂಪಲ್ ಬಗ್ಗೆ ಇನ್ನೂ ಫುಲ್ ಡ್ಯಾಮೇಜ್ ಆಗಿದೆ, ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗಿದೆ. ಸೊ ಎಲ್ಲ ಸ್ಟ್ರಕ್ಚರ್ ಮಾಡೋಕ್ಕೆ ಹಾಕಿದ್ದಾರೆ, ಬಟ್ ಬಿಲ್ಡ್ ಮಾಡ್ತಾಯಿದ್ದಾರಲ್ಲ ನೋಡಿ. ಒಳಗಡೆಯಿಂದ ಅಲೋ ಇಲ್ಲ ಮಾಡೋಕ್ಕೆ. ನೋಡಿದ್ರಾ ಈ ಥರ ಚಕ್ರ ನಿಮ್ಗೆ ಎಲ್ಲಿ ನೋಡಿದ್ರು ಕಾಣಿಸುತ್ತೆ ನೋಡಿ. ಈ ಥರ ರಥಾಕಾರದಲ್ಲಿ ರಥಕ್ಕೆ ಸಿಂಹಗಳಿಗೆ ಮತ್ತು ದ್ವಾರ ನೋಡಿ ಇಲ್ಲಾಕಿದೆ ನೋಡಿ. ಕ್ಲೈಂಬಿಂಗ್ ದಿ ಸ್ಟ್ರಕ್ಚರ್ ಬಿಹೈಂಡ್ ದಿಸ್ ಪಾಯಿಂಟ್ ಈಸ್ ಪ್ರೊಹಿಬಿಟೆಡ್, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂದರೆ ಒಳಗಡೆ ಎಂಟ್ರಿ ಇಲ್ಲ, ಇಲ್ಲಿಂದ ನಾವು ಕ್ಲೈಂಬಿಂಗ್ ಮೇಲೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಗೇನಲ್ಲೋ ಇದೆ, ಇಲ್ಲಿ ಗಂಟ ಮಾತ್ರ ನಾವು ಅಲೋ. ಸೊ ಅದ್ರ ಮೇಲೆ ಅಲೋ ಇಲ್ಲ. ಸೊ ಇಲ್ಲಿ ಮುಂದೆ ಎಂಟ್ರೆನ್ಸ್ನ ಕೊಡ್ತಾರೆ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ನೋಡಿ ಸನ್ ಟೆಂಪಲ್ ಏನು ನೋಡ್ತಾರೆ ಒಳಗಡೆ ಏನಿದೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಸೂರ್ಯನ ವಿಗ್ರಹ ಇತ್ತು, ಅದನ್ನ ಇವಾಗ ತುಂಬ ಎಲ್ಲ ಧ್ವಂಸ ಮಾಡಿ ಎಲ್ಲ ಇದಾಗಿದೆ. ಇವಾಗ ಬಂದ್ಬಿಟ್ಟು ಆ ವಿಗ್ರಹ ಇಲ್ಲಿ ಇಲ್ಲ. ಸೊ ನಿಮಗೆ ಪೂರಿಯಲ್ಲಿ ತೋರಿಸ್ತೀನಿ ವಿಗ್ರಹ. ಅದು ಪೂರಿಯಲ್ಲಿರುವಂಥ ಅಲ್ಲೊಂದು ಸನ್ ಟೆಂಪಲಲ್ಲಿ ಇರೋ ಸೇಮ್ ವಿಗ್ರಹ ಇಲ್ಲಿತ್ತು, ಇವಾಗಾದರೆ ವಿಗ್ರಹ ಇಲ್ಲ ಅದು. ಸೊ ಓಕೆ ಬಂದ್ಬಿಟ್ಟು ಮೇಲೆ ಹೋಗುವಂಥ ಒಂದು ಪ್ರಯತ್ನ ಮಾಡೋಣ. ಬನ್ನಿ ಹೋಗೋಣ ಮೇಲೆಗೆ. ಸೊ ತೋರಿಸ್ತೀನಿ ನಿಮ್ಗೆ ಯಾವ ಥರದ ಅಂದ್ಬಿಟ್ಟು ಮೇಲೆ. ಸೊ ದೇವ್ರನ್ನ ಅದು ಮೂರ್ತಿನ ಆದರೆ ಎಲ್ಲ ಫುಲ್ ಹೊಡೆದಾಕಿದ್ದಾರೆ. ನನಗೆ ಈ ಮರ ತುಂಬ ಇಷ್ಟ ಆಯ್ತು ನೋಡಿ. ಎಷ್ಟೊಂದು ಜನಕ್ಕೆ ನೆರಳು ಕೊಡ್ತಾರೆ ಗೊತ್ತಾ. ಇಲ್ಲೊಂದು ಮರ ನೋಡಿ, ಮರ ಬೆಳೆಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾರಲ್ಲ, ಇದಕ್ಕೆ ನೋಡಿದ್ರೆ ಎಷ್ಟೊಂದು ಜನ ಇಲ್ಲಿ ಇಷ್ಟೊಂದು ಬಿಸಿಲಿಗೆ ಎಲ್ಲ ಹೋಗ್ಬಿಟ್ಟು ಆ ಮರ ಕೆಳಗೆ ಕೂತ್ಕೊಂಡಿರ್ತಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಫೈನಲಿ ರೀಚ್ಡ್ ಸನ್ ಟೆಂಪಲ್ ಮೇನ್ ಎಂಟ್ರೆನ್ಸ್ ನೋಡಿದ್ರೆ ಪ್ರಪಂಚ ಸೂರ್ಯ ದೇವಾಲಯ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲೆಲ್ಲ ಚಪ್ಪಲಿ ಎಲ್ಲ ಮಾಡ್ತಾರೆ, ಏನೋ ಗೊತ್ತಾ. ಸೊ ಇಲ್ಲಿ ಯಾವುದೇ ಥರ ಒಂದು ದೇವರ ಮೂರ್ತಿ ಆಗಲಿ ಸೊ ಏನಿಲ್ಲ. ಸೊ ಅದಕ್ಕೆ ಇಲ್ಲಿಂದ ಅಲೋ ಮಾಡ್ತಾಯಿದ್ದಾರೆ ನೋಡಿ. ಓಕೆ ನೋಡಿ, ಇಲ್ಲಿಂದ ಅಲೋ ಇಲ್ಲ ಅಂತ ಒಳಗಡೆ ನೋಡಿ. ಇಲ್ಲಿ ಮಾತ್ರ ಅಲೋ, ಇಲ್ಲಿಂದ ಅಲೋ ಇಲ್ಲ ಅಂತೆ. ನಿಮ್ಗೆ ಬ್ಯಾಕ್ ಕ್ಯಾಮ್ನ ತೋರಿಸಿ ನೋಡಿ, ನಿಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸ್ನೇಹಿತರೆ ಒಂದು ಟೆಂಪಲ್ ನೋಡಿ, ಇಲ್ಲಿ ನಿಮಗೆ ಎಷ್ಟೊಂದು ಅದ್ಭುತವಾಗಿದೆ ಅಂದ್ಬಿಟ್ಟು ಸನ್ ಟೆಂಪಲ್ ನೋಡಿ. ಯಾವ ಥರ ಅದನ್ನು ತೋರಿಸ್ತೀನಿ ನಿಮಗೆ. ಸ್ಟ್ರಕ್ಚರ್ ಮೇಲಿಂದ ನೋಡಿದ್ರ ಸನ್ ಟೆಂಪಲ್. ಇಲ್ಲಿ ಆದರೆ ನೋಟಿಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಅಲ್ಲಿಗೆ ಹತ್ತಿರದಿಂದ ಫೋಟೋ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನಿಮಗೆ. ಸ್ನೇಹಿತರೆ ಹತ್ತಲಿ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಗಂಟೆ ಅಲೋ ಮಾಡಲ್ಲ ನೋಡಿ. ಇಲ್ಲಿ ಏನಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಆರ್ಡರ್ ಇದು. ಹಾಂ ನೋಡಿ, ಇಲ್ಲಿ ಏನಿದೆ ಇಲ್ಲಿ ಬೋರ್ಡೆಲ್ಲ ಹಾಕಿದೆ ನೋಡಿ. ಈ ಒಂದು ಬೋರ್ಡ್ ಹಾಕಿರೋ ಥರ ಇಲ್ಲಿಗಂತೂ ಸಹ ನಮ್ಗೆ ಅಲೋ ಕೊಡ್ತಾರೆ. ಸೊ ಮೊದಲು ಬಂದ್ಬಿಟ್ಟು ಇದರಲ್ಲಿ ಒಂದು ಮಂದಿರ ಇತ್ತು. ಸೊ ದೇವರು, ಇವಾಗ ದೇವ್ರ ಮೂರ್ತಿ ಇಲ್ಲ, ಎಲ್ಲ ತೆಗೆದು ಅಲ್ಲಿ ನೋಡಿ ಒಳಗಡೆ ಹೆಂಗೆ ಕಟ್ಟಿಬಿಟ್ಟು ಎಲ್ಲ ಫುಲ್ ಗೋಡೆ ಥರ ಕಟ್ಟಿಬಿಟ್ಟಿದೆ. ಒಳಗಡೆ ಯಾವುದೋ ಥರ ನೀವು 4 ದ್ವಾರಗಳನ್ನು ನೋಡ್ಕೊಂಡು 4 ಸತಿನೂ ನಿಮ್ಗೆ ಯಾವ ಕಡೆನೂ ನಿಮ್ಗೆ ಓಪನ್ ಅಂತ ಇಲ್ಲ. ಏನು ನೋಡ್ತೀವಿ ನೋಡಿ ಇವಾಗೆಲ್ಲ ಫುಲ್ ಕ್ಲೋಸ್ ಆಗಿದೆ. ಸೂರ್ಯ ಮೂರ್ತಿ ದೇವಾಲಯ ಬಂದ್ಬಿಟ್ಟು ಇವಾಗೆಲ್ಲ ಫುಲ್ ಧ್ವಂಸ ಮಾಡಿದ್ದಾರೆ. ಬಟ್ ಇಲ್ಲಿಂದ ಎಲ್ಲ ಫುಲ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಇಲ್ಲ ದೇವಾಲಯ. ಸೊ ನೀವೇನು ನೋಡ್ತಾರೆ ನೋಡಿ, ಇಲ್ಲಿ ಗಂಟ ನೋಡ್ಬೋದು. ಇದೇ ಒಂದು ಮೇನ್ ಸೂರ್ಯ ಮಂದಿರ. ಸೊ ನೀವು ಬೇಕಾದ್ರೆ ಅಲ್ಲಿ ಮುಂದೆಯಿಂದ ಕ್ಲಾರಿಟಿ ತೋರಿಸ್ತೀನಿ ಬನ್ನಿ ನಿಮಗೆ ವೇ ಹೆಂಗಿದೆ ಅಂದ್ಬಿಟ್ಟು. ಸೊ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ನೋಡ್ಕೊಂಬಿಟ್ಟು ನಾವು ಮುಂದೆ ಮೂವ್ ಹೋಗ್ತಾರೆ ನಾನು ಬನ್ನಿ. ಸ್ನೇಹಿತರೆ ನೋಡಿದ್ರಲ್ಲಿ ಒಂದು ಟೆಂಪಲ್ ಹೆಂಗಿದೆ ಅಂತ ನೋಡಿ. ಯಾವ ಥರ ಆ್ಯಕ್ಚುಲಿ ಬಂದ್ಬಿಟ್ಟು ವರ್ಣನೆ ಮಾಡೋಕ್ಕಾಗಲ್ಲ, ವರ್ಣನೇ ಇಲ್ಲ ಈ ಒಂದು ಟೆಂಪಲ್ಗೆ. ಆ ಥರ ಇದೆ ನೋಡಿ ಸ್ನೇಹಿತರೆ. ನೋಡಿ ಇದು ಬಂದ್ಬಿಟ್ಟು ಮಂಟಪಂ ಅಂತ. ಸೊ ಇದು ಬಂದ್ಬಿಟ್ಟು ಸನ್ ಟೆಂಪಲ್ ಪಕ್ಕದಲ್ಲಿರೋಂಥ ಒಂದು ಮಂಟಪಂ. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಚಿಕ್ಕ ಮಂಟಪ ಥರ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಅಲೋ ಇಲ್ಲ ಅನ್ಸುತ್ತೆ ಮೇಲೆಗೆಲ್ಲ. ಸೊ ನಾನು ತೋರಿಸಿ ಬನ್ನಿ. ಸೊ ಬಿಸಿಲಿಗೆ ತುಂಬ ಬಿಸಿಲು. ಆ್ಯಕ್ಚುಲಿ ಈ ಟೈಮಲ್ಲಿ ಬರಬಾರ್ದಿತ್ತು, ಯಾಕಂದರೆ ನಾವು ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಎಲ್ಲ ಫುಲ್ ಬಿಸಿಲೇ ಆಗುತ್ತೆ ಆ ಟೈಮಲ್ಲಿ. ಆ್ಯಕ್ಚುಲಿ ನಾನು ನೋಡಿ ಹೆಂಗೆ ಇದ್ದಿದ್ದು ಹೆಂಗೆ ಆಗಿಬಿಟ್ಟಿತ್ತು, ಯಾಕಂದರೆ ಡೈಲಿ ಬಿಸಿಲೇ ಓಡಾಡಿ ಸೊ ತುಂಬ ಇದಾಗ್ಬಿಟ್ಟಿದೆ. ಚಕ್ ಬಿಸಿಲಲ್ಲೇ ನಮ್ಮ ಲೈಫೆಲ್ಲ ಫುಲ್ ಕ್ಲೈಂಬಿಂಗ್ ಅಪ್ ಆನ್ ದಿಸ್ ಬಿಟ್ಟಿದೆ. ಮೇಲೆ ಹೋಗೋಕ್ಕಾಗಲ್ಲ ಅಂತ ನೋಡಿ. ಕ್ಲೈಂಬಿಂಗ್ ಅಪ್ ಆನ್ ದಿ ಟೆಂಪರೇಚರ್. ಸೊ ಇದ್ರ ಮೇಲೆ ಹೋಗೋಕೆ ಅಲೋ ಇಲ್ಲ ಅಂತೆ. ಬಟ್ ನೋಡೋಣ, ಸೊ ಹೋಗ್ಬೋದ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಬಿಡ್ತಲ್ಲ ಅನ್ಸ್ಕೊತೀನಿ ಮೇಲೆಗೆ ಉಪ್ಪರ್ನಯ್ಯೇ. ಸೊ ನೋಡಿ ಇದೇ ಇಲ್ಲಿಂದ ಇದೇ ನೋಡ್ತೀವಿ. ಏನು ನೋಡ್ತೀವಿ ಅಲ್ಲಿ ಮುಂದೆ ಒಂದು ವಿಗ್ರಹ ತೋರಿಸ್ತಾನೆ ನಿಮಗೆ. ಸೊ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು. ಸೊ ನೋಡಿ ಇದೇ ಥರ ಒಂದು ವಿಗ್ರಹ. ಸರಿ ಆಯಿತು, ಯಾಕಂದರೆ ಇಷ್ಟೊಂದು ಆಲ್ರೆಡಿ ಮೇಲೆ ಬಂದಿದ್ದೀವಲ್ಲ ಇನ್ನೇನು ಮತ್ತೆ. ನೋಡಿ ಇದೆ ಇಲ್ಲಿರೋ ಒಂದು ವಿಗ್ರಹ. ಇಲ್ಲಿ ಬಂದ್ಬಿಟ್ಟು ಅಲೋ ಇಲ್ಲ ಅಂದ ಮೇಲೆಗೆ. ಸೊ ಹೋಗೋಣ. ಸರಿ ಏನು ಮಾಡೋಕ್ಕಾಗಲ್ಲ, ನಾವು ಕೆಳಗಡೆ ಹೋಗೋಣ ಆಯಿತಾ. ಅಲೋ ಇಲ್ಲ ಅಂದಮೇಲೆ ನಾವು ಓಡಾಡಬಾರ್ದು. ಸೊ ಇಲ್ಲಿ ನೀವೇನು ನೋಡ್ಕೊಂಡ್ರೆ ನೋಡಿ ಬಿಸಿಲು ಅಂದ್ಬಿಟ್ಟು ಎಲ್ಲ ಗ್ರೀನರಿ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಸೆಕೆ ಗುರು, ಏನು ಸೆಕೆ ಏನು, ಯಾಕಂದರೆ ಬೀಚ್ ಪಕ್ಕದಲ್ಲಿರೋದ್ರಿಂದ ತುಂಬ. ಇಲ್ಲಿಂದ ಟೆಂಪಲ್ ತೋರಿಸಿ ನೋಡ್ಕೊಡು ವಾವ್ ಹೆಂಗಿದೆ ಅಂದ್ಬಿಟ್ಟು ಇವು ನೋಡಿದ್ರ ಯಾವ ಥರ ಇದೆ ಗುರು ಸನ್ ಟೆಂಪಲ್. आई गैस कौन सा स्टेट है? हमको कटक है। कोटक कटक मतलब स्टेट कौन सा? स्टेट हम केंद्रापड़ा का है। सॉरी केंद्रापड़ा केंद्रापड़ा मतलब कौन सा स्टेट आएगा वो? जी उसका नाम
अंतरियामी मलिक। अंतरियामी मलिक। मैम आपका नाम? तोपे मलिक। तोपे मलिक। नेम? आशीष कुमार मलिक। ये वाला टेंपल कैसे है घूमने के लिए? बहुत अच्छा लगता है, बट दिल लगता है, छाड़ने के नहीं जाता। अच्छा है टेंपल ना, बट इसका कुछ इन्फॉर्मेशन कुछ मिला? कुछ नहीं मिला ऐसा देखिए। ಟೆಂಪಲ್ ಸ್ನೇಹಿತರೆ ನೋಡಿ ಇದು ಸನ್ ಟೆಂಪಲ್ಲು. ಸೊ ಸನ್ ಟೆಂಪಲ್ ಬೈಕ್ ಸೈಡ್ ಬಂದ್ಬಿಟ್ಟು ಛಾಯಾದೇವಿ ಅವ್ರ ಟೆಂಪಲ್ ಇದೆ ನೋಡಿ. ಛಾಯಾದೇವಿ ಇದು ಬಂದ್ಬಿಟ್ಟು 1100 1800 AD ಅಂದರೆ ಕ್ರಿಸ್ತ ಶಕ ಎಲ್ಲ ಕ್ರಿಸ್ತ ಪೂರ್ವ 1100 1200 ನಿರ್ಮಿತ ಒಂದು ದೇವಾಲಯ. ಸೊ ಬನ್ನಿ ನೋಡಿ ಯಾವ ಥರ ಅಂದ್ಬಿಟ್ಟು. ಸೊ ನಾವು ಬನ್ನಿ ಒಳಗಡೆ ಹೋಗೋಣ. ಛಾಯಾದೇವಿ ಅವರ ದೇವಸ್ಥಾನ ನೋಡಿ ಹೆಂಗಿದೆ. क्या धूप ज़्यादा तो ज़्यादा धूप है, इतना धूप है वो देखो. वो ಛಾಯಾದೇವಿ ಟೆಂಪಲ್ ಕ್ಲೋಸ್ ಆಗಿದೆ. ಸೊ ನಾನು ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು 90% ಟೆಂಪಲ್ ಡ್ಯಾಮೇಜ್ ಆಗಿದೆ. ಸೊ 10% ಮಾತ್ರ. ಸೊ ನಿಮ್ಗೆ ಇಲ್ಲಿಂದ ಒಳಗಡೆ ಛಾಯಾದೇವಿ ಅವರ ಮೂರ್ತಿ ಕಾಣಿಸುತ್ತೆ. ಬನ್ನಿ ಹೋಗೋಣ. ನೋಡ್ಬೋದು ಬೇಕಾದ್ರೆ ನೀವು ಇಲ್ಲಿ ಸ್ಟ್ರೈಟು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಸೊ ನಿಮಗೆ ಬ್ಯಾಕ್ ಕ್ಯಾಮ್ರಾನ ತೋರಿಸಿ ನಿಮ್ಗೆ ಕ್ಲಾರಿಟಿ ಬರುತ್ತೆ ನೋಡಿ. ಇದೇ ಒಂದು ಛಾಯಾದೇವಿ, ಅಲ್ಲಿ ಒಳಗಡೆ ಇದೆಲ್ಲ ಮೂರ್ತಿ. ಸ್ನೇಹಿತರೆ ಬಂದ್ಬಿಟ್ಟು ಛಾಯಾದೇವಿ ಬಂದ್ಬಿಟ್ಟು ಸೂರ್ಯದೇವ ಇದೆಯಲ್ಲ ಸನ್ ಟೆಂಪಲ್. ಸೊ ಸೂರ್ಯದೇವ ಅವರ ಒಂದು ತಾಯಿಯವರು. ಸೊ ಛಾಯಾದೇವಿ ಅವರು ನೋಡಿ ಇದೇ ಒಂದು ಟೆಂಪಲ್ ಅವ್ರದ್ದು. ಸೊ ತುಂಬ ಇದಾಗಿದೆ ಗುರು, ಎಲ್ಲ ಡ್ಯಾಮೇಜ್ ಆಗಿದೆ ತುಂಬ, ಆಲ್ಮೋಸ್ಟ್ ಅಲ್ಲಿ ತುಂಬ ಡ್ಯಾಮೇಜ್ ಮಾಡಿದೆ ಟೆಂಪಲ್ಲು. ಸೊ ಏನು ಗುರು ಬಿಸಿಲು ವಾ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಹೆಂಗಿದೆ ಗೊತ್ತಾ ಬಿಸಿಲು. ಇಲ್ಲಿಂದ ಸನ್ ಟೆಂಪಲ್ ವ್ಯೂ ನೋಡ್ಕೊಂಡ್ರೆ ನೋಡಿ, ಸನ್ ಟೆಂಪಲ್ ನೋಡಿ ಸ್ಟೆಪ್ಸ್ ನೋಡಿ, ಕೆಳಗಡೆಯಿಂದ ಮೇಲೆ ಟಾಪ್ ಗಂಟ ಸ್ಟೆಪ್ಸ್ ಇದೆ ನೋಡಿ, ಅಲ್ಲಿ ಗಂಟ ಟಾಪಲ್ಲಿ ಒಂದು ಲೈಟ್ ಇದೆಯಲ್ಲ ಅಲ್ಲಿ ಗಂಟ. ಸೊ ನಿಮಗೆ ಒಂದು ಸೂರ್ಯ ಭಗವಾನ್ ನೋಡಿ, ಅಲ್ಲಿ ನೋಡಿ ಸೂರ್ಯ ಭಗವಾನ್ ಮೂರ್ತಿ ಇದೆ ನೋಡಿ ಅಲ್ಲಿ ಮುಂದೆ ನೋಡಿದ್ರೆ. ಸೊ ಬನ್ನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದ ಅಲ್ಲಿಂದ ತೋರಿಸ್ತೀನಿ. ಇಲ್ಲಿಂದ ಪಾರ್ಕು ನೀವು ನೋಡ್ಕೊಂಡು ನೋಡಿ, ತುಂಬ ಯೂನಿಕ್ ಆಗುತ್ತೆ ಗುರು ಎಲ್ಲ ಪಾರ್ಕೆಲ್ಲ ನೋಡಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪುರಾತನ ವಸ್ತು ಆದರೂ ಸಹ ಇನ್ನು ಉಳಿಸ್ಕೊಂಡು ಬರ್ತಾಯಿದ್ದಾರಲ್ಲ ಅದೇ ಗ್ರೇಟ್ ನಿಜವಾಗ್ಲೂ ಗೊತ್ತಾ. ಒಡಿಶಾ ತುಂಬ ಗ್ರೇಟ್ ಗುರು ಇದಕ್ಕೆ, ಯಾಕಂದರೆ ಇಷ್ಟೊಂದು ಮೇಂಟೈನ್ ಮಾಡಿದ್ದಾರೆ, ಇಷ್ಟೊಂದು ಕ್ಲೀನಾಗಿ ಹೆಂಗಿದೆ ಗೊತ್ತಾ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಇದು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಬನ್ನಿ ನಿಮಗೆ ಸೂರ್ಯ ಭಗವಾನ್ ವಿಗ್ರಹ ತೋರಿಸ್ತೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಬ್ಯಾಕ್ ಕ್ಯಾಮ್ರಾ ತೋರಿಸಿ ನೋಡಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡಿ ಹೆಚ್ಚು ಇಲ್ಲಿ ಮೂರ್ತಿ ಕಾಣಿಸ್ತಾ ಇದೆಯಲ್ಲ. ಸೊ ಇದೇ ಥರ ಮೂರ್ತಿ. ಸೊ ಸೂರ್ಯದೇವ ಅಂದರೆ ಕುದುರೆ ಮೇಲೆ ನಿಂತ್ಕೊಂಡಿರ್ತಾನೆ, 7 ಕುದುರೆ ಮೇಲೆ ನಿಂತ್ಕೊಂಡಿರ್ತಾರೆ ಅವರು ಸೂರ್ಯ ಭಗವಾನ್. ಸೊ ನಿಮ್ಗೆ ತೋರಿಸ್ತೀನಿ ನಾನು ಹೆಂಗಿದೆ ಅಂದ್ಬಿಟ್ಟು ಅವರು. ಇಲ್ಲಿಂದೇ ಒಂದು ವಾತಾವರಣ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಪಾರ್ಕು ನೋಡಿ. ಸೊ ಛಾಯಾದೇವಿ ಅವರ ಒಂದು ಟೆಂಪಲ್ ಅಂದರೆ ಸೂರ್ಯ ಭಗವಾನ್ ಅವರ ತಾಯಿ. ಸೊ ಅಲ್ಲಿ ಮಂಟಪ ಇದೆ, ನಾವು ಹೋಗಿದ್ದಲ್ಲ ಅಲ್ಲಿ ಮಂಟಪ. ಸೊ ಹಿಂಗೆ ನೋಡ್ಕೊಂಡ್ರೆ ನಮಗೆ ಮುಂದೆ ಹೋಗ್ಬೋದು. ಬನ್ನಿ ಹೋಗೋಣ. ಸೊ ಇವೊಂದು ಸ್ಟ್ರಕ್ಚರ್ ನೋಡ್ತೀರಲ್ಲ, ಇಲ್ಲೊಂದು ಟೈಮ್ ಝೋನ್ ನೋಡಿ ಯಾವ ಥರ ಟೈಮ್ ಝೋನ್ ನೋಡಿದ್ರೆ. ಸೊ ಇದು ತುಂಬ ಯೂನಿಕ್ ರೀ ಟೈಮ್ ಝೋನ್ ಮಾತ್ರ. ಸೊ ಪ್ರಪಂಚದಲ್ಲಿ ಎಲ್ಲೂ ನೀವು ಯಾವ ಥರನೂ ನೋಡೋಕೆ ಈ ಥರ ಸಾಧ್ಯ ಇಲ್ಲ ನೋಡಿ. ಇವೊಂದು ಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲಿನ ಗೋಡೆ, ಇಲ್ಲಿನ ಕಲೆ ಶಿಲೆ ಎಲ್ಲ ಬಂದ್ಬಿಟ್ಟು ಒರಿಸ್ಸಾ ಸ್ಟೈಲಲ್ಲಿದೆ ನೋಡಿ ಯಾವ ಥರದ ಅಂದ್ಬಿಟ್ಟು ನೋಡಿದ್ರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಸೇಮ್ ಹುಲಿ ಥರ ಇದೆ. ಸೊ ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿರೋದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇವೆಲ್ಲ ಮೊದಲ ಕಾಲದ ಡ್ಯಾಮೇಜ್ ಆಗಿರೋದೆಲ್ಲ ಒಂದು ಕಡೆ ಶೇಖರಣೆ ಮಾಡಿದ್ದಾರೆ ನೋಡಿ. ಸೊ ಅಲ್ಲಿ ಒಳಗಡೆ ಯಾರೂ ಎಂಟ್ರಿ ಇಲ್ಲ ನೋಡಿ. ಒಂದು ಕಲ್ಲಲ್ಲಿ ಮಾಡಿರೋಂಥದ್ದು ಏನೋ ಆನೆ ಥರ, ಆನೆ ಸಿಂಹದ್ವಾರ ಈ ಥರ ಇದೆ ನೋಡಿ. ಹತ್ತಿ ಬಂದ್ಬಿಟ್ಟು ಅಲ್ಲಿ ಯಾರು ಗಲೋ ಇಲ್ಲ. ಅಲ್ಲಿ ಮೇಲೆ ನೋಡ್ಕೊಂಡ್ರೆ ನೋಡಿ ಸಿಂಹ ಆನೆ ಬಂದ್ಬಿಟ್ಟು ಅಲ್ಲಿ ಮೇಲೆ ಗಲೋ ಇಲ್ಲ ಅಲ್ಲಿಗೆ ನಾವು ಹೋಗೋಕ್ಕೆ. ಇಬ್ಬರನ್ನ ಕೊಂದು ಇದು ಮಾಡ್ತಿರೋದು ನೋಡಿ ಅಲ್ಲಿ ಹೆಂಗಿದೆ ಅಂದ್ಬಿಟ್ಟು. ಚಿಕ್ಕ ಮಗುವನ್ನು ಇದು ಮಾಡ್ತಾರೆ ಆ ಥರ. ಮಂಟಪ ಇಲ್ಲಿ ಮೇಲೆ ಪ್ರೊಹಿಬಿಟೆಡ್ ನಾನು ಹೇಳ್ದಲ್ಲ. ಸೊ ಈ ಕಡೆ ಎಲ್ಲ ಓಪನ್ ಆಯಿತು ಮೊದಲು ನೋಡಿ, ಇವಾಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ನೋಡಿ ಟೆಂಪಲ್. ಏನು ಆಚೆಯಿಂದ ಸಣ್ಣ ಟೆಂಪಲ್ ನೋಡ್ಬೋದು ಅಷ್ಟೇ, ಬಟ್ ಸಣ್ಣ ಮೂರ್ತಿ ಒಳಗಡೆ ಸೂರ್ಯ ಮೂರ್ತಿ ಭಗವಾನ್ ಏನೂ ಇಲ್ಲ. ಸ್ನೇಹಿತರೆ ಪೂರಿಯಲ್ಲಿ ಒಳಗಡೆ ಬಂದ್ಬಿಟ್ಟು ಟೆಂಪಲ್ ಕಡೆ ಗೌರ್ಮೆಂಟ್ ಬಸ್ಸಸ್ ಇತ್ತು. ಸೊ ಎಲ್ಲ AC ಬಸ್ಸಸ್ಸು. ಸೊ ನೀವು ಬಂದುಬಿಟ್ಟು ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಜಸ್ಟ್ ಫಾರ್ 5 rupees ಒಂದು ನಾನು ನಿಂತಿರೋ ನಮ್ಮ ಟಿಕೆಟು. ಸೊ ಜಸ್ಟ್ 5 rupees ಇಲ್ಲೇ. ಬಟ್ ಬಸ್ ಸ್ಟ್ಯಾಂಡ್ ಬಂದು ಬಸ್ ಸ್ಟ್ಯಾಂಡಿಂದ ನೀವು ರೈಲ್ವೆ ಸ್ಟೇಷನ್ಗೆ, ಮತ್ತು ಬಂದ್ಬಿಟ್ಟು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ 5 rupees. ಬಸ್ ಸ್ಟ್ಯಾಂಡಿಂದ ನೀವು ರೈಲ್ವೆ ಸ್ಟೇಷನಿಂದ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ಟೆಂಪಲ್ಗೆ ಹೋಗೋಕ್ಕೆ ಪ್ರತಿಯೊಂದು ಜಾಗಕ್ಕೂ ನಿಮಗೆ ಬಸ್ ಇರ್ತವೆ. ಓನ್ಲಿ ಫಾರ್ ಚಾರ್ಜಸ್ 5 rupees ಮಾಡ್ತಾರೆ ನೋಡಿ. 5 rupees. ಇನ್ನು ಸ್ವಲ್ಪ 4-5 kilometer ಇದ್ದರೆ 15 rupees 10 rupees. AC ಬಸ್ಗಳು ಗೌರ್ಮೆಂಟ್ ಬಸ್ಸಸ್. ಆಟೋ ತುಂಬ ಫ್ರಾಡು. ಸೊ ಸೋಲೋ ಟ್ರಾವೆಲರ್ಸು ಫ್ಯಾಮಿಲಿ ಏನೇನಿದ್ದೀರಾ, ಸೊ ಇದು ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಇದು ಮಾಡ್ತೀನಿ. ಯಾಕಂದರೆ ಸೊ ತುಂಬ ಬಂದ್ಬಿಟ್ಟು ಆಟೋ ಅವರು ನನಗೂ ಈ ಒಂದು ಒಡಿಸ್ಸಲ್ಲಿ ಆಟೋ ಅವರು ತುಂಬ ಫ್ರಾಡ್ ಗೊತ್ತಾ. ಯಾಕಂದರೆ ಅವ್ರು ಹೇಳ್ತಾರೆ ಇಲ್ಲಿಂದ ಬೇರೆ ಈ ಬಸ್ಸಸ್ ಏನಿಲ್ಲ ಏನೂ ಇಲ್ಲ, ನಿಮಗೆ ಬನ್ನಿ ಆಟೋ ಬಂದು ನಿಮ್ಗೆ ಬೀಚ್ ಹತ್ರ ಬಿಡ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಬೀಚ್ ಹತ್ರ ಹೋಗೋಕ್ಕೆ ನಿಮಗೆ ರೈಲ್ವೆ ಸ್ಟೇಷನಿಂದ ಜಸ್ಟ್ ಬರೀ 1 kilometer ಮಾತ್ರ. ರೈಲ್ವೆ ಸ್ಟೇಷನ್ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಬಿಡ್ತಾರೆ. ಇಲ್ಲಾಂದರೆ ನೀವು ಟೆಂಪಲಿಂದ ಬಂದರೆ ಬಸ್ಸಲ್ಲಿ ಹೋದರೆ ಸೊ ಜಸ್ಟ್ ನಿಮಗೆ 5 rupees ಬಸ್ ಸ್ಟ್ಯಾಂಡ್ ಬಿಟ್ಕೊಡ್ತಾರೆ ಗೊತ್ತಾ, 5 rupees. ಸೊ ಈ ಥರ ಒಂದು ಬಸ್ಸಸ್ ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು ATVM ಅಂತ ಕಂಪ್ನಿ ಅಂತಿದೆ. ಸೊ ಅಮ್ಮ TV ಅಂತ ಒಂದು ಕಂಪ್ನಿ ಅಂತಿದೆ. ಸೊ AC ಬಸ್ ನೀವೇನು ನೋಡ್ತಾರೆ ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಲ್ಲಿ ಇದೊಂದು ಕಂಪ್ನಿ ತೋರಿಸಿ ನೋಡಿ. ಸೊ ಈ ಒಂದು ಬಸ್ಸಸ್ ಪ್ರಿಪೇರ್ ಮಾಡಿ. ಯಾಕಂದರೆ ಸೊ ನೀವು ಪೂರಿಯಲ್ಲಿ ಎಲ್ಲಿ ಓಡಾಡ್ಬೇಕಂದ್ರೆ ನಿಜವಾಗ್ಲೂ ನೋಡಿ AC ತಣ್ಣಗೆ ಈ ಒಂದು ಸೆಕೆಗೆ
ಇಷ್ಟೊಂದು ಕೂಲಾಗಿ ಸ್ವಲ್ಪ ತುಂಬ ಕಡಿಮೆ ಬಜೆಟ್ಗಳು, ಯಾಕಂದರೆ ಈ ನಿಮಗೆ ಪ್ರೈವೇಟ್ ಬಸ್ಸಸ್ ಕೂಡ ಈ ಥರ ಒಂದು ಪ್ರೊವೈಡ್ ಮಾಡಲ್ಲ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಂಡರಲ್ಲಿದೆ. ಸೊ ತುಂಬ ಚೆನ್ನಾಗಿದೆ ಗುರು. ಈಗ ರೈಲ್ವೆ ಸ್ಟೇಷನ್. ಸೊ ರೈಲ್ವೆ ಸ್ಟೇಷನ್ ನೋಡ್ತಾರೆ ನೋಡಿ ಬಂದ್ಬಿಟ್ಟು ಟಿಕೆಟ್ ಓನ್ಲಿ 5 rupees ಮಾತ್ರ ಇದೆ. 5 rupees. थैंक यू. बट ये वाला बस कौन सा कंपनी बस था? ये वाला बस कौन सा कंपनी का? ये हाँ कौन सा कंपनी? या ये जगन्नाथ धाम का। जगन्नाथ धाम का, या जगन्नाथ धाम टेम्पल. ओके, बट इसका नाम बस का नाम? बस का नाम जगन्नाथ धाम बस। ಜಗನ್ನಾಥ ಧಾಮ್ ಬಸ್. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಸರ್ ಬಂದ್ಬಿಟ್ಟು ಬಸ್ ನೇಮ್ ನೋಡಿದ್ರಲ್ಲ, ಬಸ್ ನೇಮ್ ಬಂದ್ಬಿಟ್ಟು ಜಗನ್ನಾಥ ಧಾಮ್. ಅಂದರೆ ಮಂದಿರ ಈ ಥರ ಒಂದು ಟೆಂಪಲ್, ಈ ಥರ ಒಂದು ವಿಗ್ರಹ ನೋಡ್ಕೊಡು. ಇಲ್ಲಿದೆ ಅಲ್ಲ ಟೆಂಪಲ್ ನೋಡಿ, ಇಲ್ಲಿ ಈ ಥರ ಇಲ್ಲಿದೆ ನೋಡಿ, ಈ ಥರ ಒಂದು ವಿಗ್ರಹ ಹಾಕಿರ್ತಾರೆ. ಈ ಥರ ಪುರಿ ಜಗನ್ನಾಥ ಸಿಂಬಲ್ ಹಾಕಿರ್ತಾರೆ. ಸೊ ಇದು ಸುದರ್ಶನ ಚಕ್ರ ನೀವು ನೋಡ್ಕೊಂಬಿಟ್ಟು ಅದ್ಬೋದು. ಜಸ್ಟ್ 5 rupees. ತುಂಬ ಚೆನ್ನಾಗಿದೆ, ತುಂಬ ಯೂಸ್, ಬಟ್ ಎಲ್ರಿಗೂ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ನೋಡಿ ಟಿಕೆಟ್ ನೋಡಿದ್ರಲ್ಲ, ಜಸ್ಟ್ 5 rupees ಮಾತ್ರ ಕೊಟ್ಟಿದ್ದೀನಿ ನಾನು ಇವಾಗ.